ಹಾಯ್ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಆ್ಯಂಡ್ ಈಸಿಯಾಗಿ ದೇವರಿಗೆ ಹೇಗೆ ಸೀರೆ ಉಡಿಸೋದು ಅಂತ ನೋಡೋಣ. ಬೇಕಿರೋ ಹೈಟ್ಗೆ ಒಂದು ಚಿಕ್ಕ ಚೀರ್ನ ತಗೊಂಡು ಒಂದು ವೈಟ್ ಕ್ಲಾತ್ನ ಹಾಕಿದ್ದೀನಿ. ನಿಮಗೆ ಬೇಕಾಗಿರೋ ಹೈಟ್ಗೆ ನೀವು ಚೀರ್ನ ತಗೊಬೋದು. ಸೊ ನನಗಿಲ್ಲಿ ಬೇಕಾಗಿರೋ ಹೈಟ್ಗೆ ನಾನು ಚೀರ್ ತಗೊಂಡಿದ್ದೀನಿ. ಸೊಂಟದ ಶೇಪ್ ಬರೋ ರೀತಿ ಒಂದು ಚಿಕ್ಕ ಬಟ್ಲು ಅಥವಾ ಒಂದು ಬಿಂದಿಗೆನ ನೀವು ಯೂಸ್ ಮಾಡ್ಬೋದು. ಈ ಥರ ಬಟ್ಲನ್ನ ಇಟ್ಕೊಂಡ್ರೆ ನಿಮಗೆ ಶೇಪ್ ಕ್ಲೀನಾಗಿ ಕಾಣುತ್ತೆ ಸೊಂಟದ ಪಾರ್ಟ್ ಅಂತ. ಅದ್ರ ಮೇಲೆ ನಾನು ಒಂದು ಬಿಂದಿಗೆನ ಇಟ್ಕೊಂಡು ಅದಕ್ಕೆ ಕೋಲ್ನ ಕಟ್ಟಿ ಟೈಟಾಗಿ ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ಈಗ ನಾವು ಸ್ಯಾರಿ ನೆರಿಗೆನ ಮಾಡ್ಕೊಬೇಕಾಗತ್ತೆ. ಮೊದಲಿಗೆ ಪಲ್ಲು ಅಥವಾ ಸೆರಗು ಅಂತ ಏನು ಹೇಳ್ತೀವಿ ಅದನ್ನು ನೆರಿಗೆ ಹಾಕ್ಕೊಂಡು ಕ್ಲಿಪ್ಪಲ್ಲಿ ಸೆಕ್ಯೂರ್ ಮಾಡ್ಕೊಬೇಕು. ನೀವು ಬೇಕಾದರೆ ಪಿನ್ಗಳನ್ನ ಕೂಡ ಯೂಸ್ ಮಾಡ್ಬೋದು, ಬಟ್ ಪಿನ್ ಯೂಸ್ ಮಾಡಿದ್ರೆ ಸ್ಯಾರಿ ಹಾಳಾಗತ್ತೆ. ಸೊ ಹಾಗಾಗಿ ನೀವು ಕ್ಲಿಪ್ಸ್ನೇ ಯೂಸ್ ಮಾಡ್ಬೋದು. ಈಗ ನಮಗೆ ಪಲ್ಲು ಸೈಡ್ ರೆಡಿ ಆಗಿದೆ. ಸೊ ಈಗ ಸ್ಯಾರಿದು ನೆಕ್ಸ್ಟ್ ಸೈಡಲ್ಲಿ ನಾವು ಮತ್ತೆ ಪ್ಲೀಟ್ ಮಾಡ್ಕೊಬೇಕಾಗತ್ತೆ. ಸ್ಯಾರಿ ಪ್ಲೀಟ್ ಮಾಡುವಾಗ ಒಂದೊಂದೇ ನೋಡಿಕೊಂಡು ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಒಂದು ಮಿಸ್ ಆದ್ರೂ ನಿಮಗೆ ಮತ್ತೆ ಮೊದಲಿಂದ ಹಾಕ್ಕೊಬೇಕಾಗತ್ತೆ. ಸೊ ಇಲ್ಲೂ ಕೂಡ ನಾನು ಕ್ಲಿಪ್ಸ್ನ ಯೂಸ್ ಮಾಡಿ ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ಸೊ ಈಗ ದೇವಿಗೆ ಹೇಗೆ ಸೀರೆ ಉಡಿಸೋದು ಅಂತ ನೋಡೋಣ. ಮೊದಲಿಗೆ ನಾನು ಪಲ್ಲು ಪಾರ್ಟ್ ಏನಿದೆ ಅದು ಸೈಡಲ್ಲಿ ಇಡ್ತಾ ಇದ್ದೀನಿ. ಆ್ಯಂಡ್ ನಿಮಗೆ ಯಾವ ಹೈಟ್ ಬೇಕಿದೆ ಆ ಹೈಟ್ನ ನೋಡಿಕೊಂಡು, ಅಂದರೆ ಎಷ್ಟು ಉದ್ದ ಬೇಕಿದೆ ಅಂತ ನೋಡಿಕೊಂಡು ನೀವು ಸ್ಯಾರಿನ ಫೋಲ್ಡ್ ಮಾಡ್ಕೊಬೇಕಾಗತ್ತೆ. ಸ್ಯಾರಿದು ಅರ್ಧ ಭಾಗ ಏನಿದೆ ಅದನ್ನು ನಾನು ಹಿಂದಕ್ಕೆ ಫೋಲ್ಡ್ ಮಾಡಿ ಒಂದು ದಾರದಲ್ಲಿ ನಾನು ಟೈಟಾಗಿ ಕಟ್ತಾ ಇದ್ದೀನಿ. ಇಲ್ಲಿ ನಾವು ಟೈಟಾಗಿ ಕಟ್ಕೊಂಡಿಲ್ಲ ಅಂತಂದರೆ ಪ್ಲೀಟ್ಸ್ ಏನು ಪ್ಲೀಟ್ ಮಾಡ್ಕೊಂಡಿರ್ತೀವಿ ಅಲ್ವಾ, ಅದು ಲೂಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆದಷ್ಟು ಟೈಟಾಗಿ ಸೆಕ್ಯೂರ್ ಮಾಡ್ಕೊಳ್ಳಿ. ಅದಾದ ನಂತರ ನೀವು ಮೇಲೆ ಮತ್ತು ಕೆಳಗಡೆ ಹಾಕಿದಿರಲ್ವ ಕ್ಲಿಪ್ಸ್ನ, ಅದನ್ನು ರಿಮೂವ್ ಮಾಡಿಕೊಂಡು ನೆರಿಗೆನೆಲ್ಲ ಒಂದೊಂದೇ ನೀವು ನೀಟಾಗಿ ಜೋಡಿಸ್ಕೊಬೋದು. ಅದಾದಮೇಲೆ ನೀವು ಆಗಲೇ ಪಲ್ಲು ಪಾರ್ಟ್ನ ಸೈಡಲ್ಲಿ ಇಟ್ಟಿದ್ರಲ್ವ, ಸೊ ಅದನ್ನು ಹಿಂದೆ ನಿಮ್ಮ ರೈಟ್ ಸೈಡಿಂದ ಪಲ್ಲುನ ಮುಂದೆ ಬರೋ ಹಾಗೆ ಹಾಕ್ಕೊಬೇಕು. ಈಗ ಇಲ್ಲಿರೋ ಕ್ಲಿಪ್ನ ಕೂಡ ನಾವು ತೆಗೆದುಬಿಟ್ಟು ಮುಂದೆ ಕ್ಲೀನಾಗಿ ಪ್ಲೀಟ್ಸ್ನ ಜೋಡಿಸ್ಕೋಬೇಕು. ಸೊ ಅದಾದ ನಂತರ ಯಾವುದಾದ್ರೂ ಒಂದು ದಾರದ ಸಹಾಯದಿಂದ ಸೊಂಟದ ಭಾಗ ಏನಿದೆ ಅಲ್ಲಿ ಸೊಂಟದ ಶೇಪ್ ಕಾಣೋ ರೀತಿ ನೀಟಾಗಿ ಪ್ಲೀಟ್ಸ್ನ ಜೋಡಿಸ್ಕೊಂಡು ಸೈಡಲ್ಲಿ ಎಲ್ಲೂ ಕೂಡ ಬಿಂದಿಗೆ ಕಾಣಬಾರ್ದು, ಆ ರೀತಿ ಜೋಡಿಸ್ಕೊಂಡಿದ್ದಾದ್ಮೇಲೆ ನಿಮ್ಮ ಹತ್ರ ಅವೈಲೇಬಲ್ ಇರೋ ಯಾವುದಾದ್ರೂ ಒಂದು ಹಿಪ್ ಬೆಲ್ಟ್ನ ಮೊದಲಿಗೆ ನಾವು ಕಟ್ಟಿರೋಂತಹ ದಾರ ಕಾಣದೇ ಇರೋ ರೀತಿ ಕವರ್ ಮಾಡಬೇಕು. ಇದಾದಮೇಲೆ ನಾವು ಕಾಲು ಹೇಗೆ ಫಿಕ್ಸ್ ಮಾಡೋದು ಅಂತ ನೋಡೋಣ. ಸೊ ಈಗ ಪಲ್ಲು ಹಾಕಿರೋ ಸೈಡಲ್ಲಿ ಲೆಫ್ಟ್ ಸೈಡ್ ಸ್ಯಾರಿ ಬ್ಯಾಕ್ ಪಾರ್ಟ್ನ ಕಾಲ್ಗೆ ನೀಟಾಗಿ ಎಲ್ಲೂ ಕಾಣದೆ ಇರೋ ರೀತಿ ನೀವು ಸುತ್ತಬೋದು. ಆ್ಯಂಡ್ ಬಾರ್ಡರ್ ಕೂಡ ದೊಡ್ಡದಾಗಿದೆ ಅಲ್ವಾ, ಸೊ ನೀವು ಬಾರ್ಡರ್ನ ಕೂಡ ಅಲ್ಲಿ ನೀಟಾಗಿ ಕಾಣೋ ರೀತಿ ಸುತ್ತಕೊಂಡು ಒಂದು ಗುಂಪಿನಲ್ಲಿ ಸೆಕ್ಯೂರ್ ಮಾಡ್ಕೊಬೇಕು. ಬಾರ್ಡರ್ ಪಾರ್ಟ್ ಏನಿದೆ ಅದನ್ನು ನಾವು ಕ್ಲೀನಾಗಿ ಸುತ್ತಕೊಂಡಿಲ್ಲ ಅಂತಂದರೆ ಕಾಲ್ದು ಶೇಪ್ ಅಷ್ಟು ನೀಟಾಗಿ ಕಾಣೋದಿಲ್ಲ. ಸೊ ಬಾರ್ಡರ್ ಎಲ್ಲ ಕ್ಲೀನಾಗಿ ಅರೇಂಜ್ ಮಾಡಿಕೊಂಡು ಕಾಲನ್ನ ಮಡ್ಚ್ಕೊಂಡು ಕೂತಿರೋ ರೀತಿ ನಾವು ಒಂದು ಗುಂಪಿನಲ್ಲಿ ಸೆಕ್ಯೂರ್ ಮಾಡ್ಕೊಬೇಕಾಗತ್ತೆ. ಅದೇ ರೀತಿ ನಾವು ಇನ್ನೊಂದು ಕಾಲ್ಗೂ ಸ್ಯಾರಿ ಎಂಡ್ ಪಾರ್ಟ್ ಏನಿದೆ ಆ ಬಾರ್ಡರ್ ಎಲ್ಲ ಕಾಣೋ ರೀತಿ ನೀಟಾಗಿ ಗುಂಪಿನ ಹಾಕಿ ಸೆಕ್ಯೂರ್ ಮಾಡ್ಕೊಬೇಕು. ನಂತರ ನಾನು ನೆರಿಗೆನೆಲ್ಲ ನೀಟಾಗಿ ಜೋಡಿಸ್ಕೊಂಡಿದ್ದೀನಿ. ಸೊ ಈಗ ನಾನು ಕೈಗಳನ್ನೂ ಕೂಡ ಅದೇ ರೀತಿಯಲ್ಲಿ ಜೋಡಿಸ್ತಾ ಇದ್ದೀನಿ. ಸೊ ನನ್ನ ಕೈಗಳಿಗೆ ಮೇಲ್ಭಾಗ ಏನಿದೆ ಅಲ್ಲಿ ದಾರನ ಕಟ್ಟಿದ್ದೀನಿ. ಆ ದಾರದ ಸಹಾಯದಿಂದ ಬಿಂದಿಗೆಗೆ ಕಟ್ಟಿರೋ ಕೋಲ್ಗೆ ಎರಡೂ ಕೈಗಳನ್ನು ಜೋಡಿಸ್ಬೇಕು. ಇಲ್ಲಿ ನನಗೆ ಸೇಮ್ ಕಲರ್ ಬ್ಲೌಸ್ ಪೀಸ್ ಅವೈಲೇಬಲ್ ಇರಲಿಲ್ಲ, ಅದಕ್ಕೆ ನಾನು ಕೈಗಳಿಗೆ ಯಾವುದೇ ಥರ ಬಟ್ಟೆ ಹಾಕಿಲ್ಲ. ಇನ್ ಕೇಸ್ ನಿಮ್ಮ ಹತ್ರ ಸೇಮ್ ಕಲರ್ ಅಥವಾ ಬಾರ್ಡರ್ ಅಥವಾ ಸೆರಗು ಏನಿರುತ್ತೆ ಆ ರೀತಿ ಕಲರೇ ಅವೈಲೇಬಲ್ ಇದ್ದರೆ ಕೈಗಳಿಗೆ ನೀವು ಎರಡೂ ಕಡೆನೂ ಸುತ್ತಬಹುದು. ಸೊ ನೋಡಿದ್ರಲ್ವಾ ಎಷ್ಟು ಈಸಿ ಆ್ಯಂಡ್ ಸಿಂಪಲ್ ಆಗಿ ಸ್ಯಾರಿನ ಡ್ರೇಪ್ ಮಾಡ್ಬೋದು ಅಂತ. ನೀವು ಕೂಡ ಪ್ಲೀಟ್ ಮಾಡಿ ಇಟ್ಕೊಂಡಿದ್ರೆ ಹಬ್ಬದ ದಿನ ಉಡಿಸೋದಕ್ಕೆ ತುಂಬ ಈಸಿ ಆಗುತ್ತೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರುವ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.